ಜಾತಿಗೂ ಸಂವಿಧಾನ ಸಿಕ್ಕಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜಕೀಯ ಹಾಳಾಗಿದೆ. ಯಾಕೆಂದ್ರೆ ಅಂತಂದ್ರೆ 122 ವಿಧಾನಸಭಾ ಕ್ಷೇತ್ರದಲ್ಲಿ 122 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 15 SC, ಒಂದು 15 ST, 30 ಮೀಸಲಾತಿ ಕೊಟ್ಟಿದ್ದಾರೆ. ಉಳಿದ ಜನರಲ್ಲೇ ಎಲ್ಲ ಅನುಭವಿಸ್ತಿದ್ದಾರೆ. ಜನರಲ್ ಕ್ಯಾಟಗರಿಗಳಿಗೆ ಇನ್ನು ಮುಂದೆ ಕರ್ನಾಟಕದಲ್ಲಿ ಮಡಿವಾಳ, ಕುಂಬಾರ, ಗಾಣಿಗ, ಉಪ್ಪಾರ, ವಿಶ್ವಕರ್ಮ ಈ ತರ ಎಲ್ಲಾ ಜಾತಿ ಬೋವಿ ಯಾವ ಜನಾಂಗ ಇದಾರೋ ಅವ್ರವ್ರಿಗೆ MLA ಮೀಸಲಾತಿ ಕುಲಶಾಸ್ತ್ರ ಅಧ್ಯಯನ ಮಾಡಿ MLA ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಸಿ. ನಮಗಂತೂ BJP JDS ನಮ್ಮ ಹಿಂದುಳಿದವ್ರನ್ನ ಗುರ್ಸಲ್ಲ. ಅವ್ರು ಯಾವತ್ತು ಕೋಮುವಾದಿಗಳೇ. ಏನಾರ ನಮ್ಗೆ ಸಿಗ್ಬೇಕು ಅಂದ್ರ ಕಾಂಗ್ರೆಸ್ ಅಲ್ಲಿ. ಇವಾಗ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ಮಾಡೋದು ಆ ಉದ್ದೇಶಕ್ಕೆ. ಜಾತಿ ಗಣತಿ ಯಾವ ಉದ್ದೇಶಕ್ಕೆ ಅಂದ್ರೆ ಎಲ್ಲಾ ಜಾತಿಗಳು ಎಷ್ಟೆಷ್ಟು ಜಾತಿ ಇದಾವೆ, ಎಷ್ಟು ಜನಸಂಖ್ಯೆ ಇದಾರೋ ಅದರ ಮೇಲೆ ಕುಲಶಾಸ್ತ್ರ ಅಧ್ಯಯನ ಮಾಡಿ ಇವ್ರಿಗೊಂದು ಮೀಸಲಾತಿ ಕೊಡ್ಬೇಕು. ಆ ಜಾತಿಯಲ್ಲಿ ಆ ಕ್ಷೇತ್ರದಲ್ಲಿ ನಿಂತ್ಕೋಬೇಕು ಅಂದ್ರೆ ಈ ಕೋಮುಗಳು ಯಾವ್ದು ಉಪ್ಪಾರ, ಗಾಣಿಗ, ಕುಂಬಾರ, ಮಡಿವಾಳ, ವಿಶ್ವಕರ್ಮ, ಸವಿತಾ ಸಮಾಜ ಅವ್ರಿಗೆ MLA ಟಿಕೆಟ್ ಕೊಟ್ಟು ಅವ್ರಿಗೆ ಗೆಲ್ಲಿಸಿ ಮುಖ್ಯಮಂತ್ರಿ ಕೊಡ್ಬೇಕು ಅಂತ ಮಾಡಿ ಇವರು ವರದಿ ಮಾಡಿ ಇಟ್ಕೊಂಡಿದ್ರು. ಈ ವರದಿ ಮಠಾಧಿಪತಿಗಳು ಉತ್ತಮ ಜಾತಿಯವರು ಹೋಗಿ ಎಲ್ಲಿ ಹೊರಗೆ ಬರ್ತಾ ಅಂತ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನ ಕೆಳಗಿಳಿಸಿದ್ದಾರೆ. ಸಿದ್ದರಾಮಯ್ಯಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಲೆಕ್ಕದಲ್ಲಿ ಕಾಂಗ್ರೆಸ್ ಕೂಡ ಕೋಮುವಾದಿಗಳ ಸಂಘ ಸೇರಿಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಂದ್ಬಿಟ್ಟಿದೆ. ಯಾಕೆ ಬಾಬಾ ಸಾಹೇಬ್ ಸಂವಿಧಾನ ಮಾಡಿ ಇಂಥ ಜಾತಿಯನ್ನು ಮುಖ್ಯಮಂತ್ರಿ ಆಗ್ಬೇಕು, ಇಂಥ ಜಾತಿಯನ್ನು MLA ಆಗ್ಬೇಕು ಈ ಕ್ಷೇತ್ರದ ವರದಿ ಮಾಡಿ. ಆಗ ಯಾವ ಜಾತಿನೂ ಇರೋದಾಗಲ್ಲ, ವೈರಿತ್ವ ಆಗಲ್ಲ. ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ತರಬೇಕು, ಸಮಪಾಲು ಸಮ ಸಿಗುತ್ತೆ. ಆಗ ಎಲ್ಲರೂ ಕೂಡ ರಾಜಕೀಯದಲ್ಲಿ ಅನುಭವಿಸಬಹುದು. ಆಯಾ ಜನಸಂಖ್ಯೆ ಅನುಗುಣದಲ್ಲಿ ಆಯಾ ಜಾತಿ ಕೂಡ ಬದುಕಬಹುದು. ಕೇವಲ ಹಿಂದುಳಿದ ಓಟ್ ತಕ್ಕಂದು ನೀವೇ ಬದುಕಬೇಕು, ನೀವೇ ಬಾಳ್ಬೇಕು ಅಂತ ಯಾವ ಧರ್ಮನು ಯಾವ ಸಂವಿಧಾನ ಹೇಳಿಲ್ಲ ಸ್ವಾಮಿ. ದಯವಿಟ್ಟು ನಮ್ಗೆ ಇನ್ನು ಮುಂದೆ ಒಂದು ಕುಲಶಾಸ್ತ್ರ ಅಧ್ಯಯನ ಮಾಡಿ ಸಿದ್ದರಾಮಯ್ಯ ಮುಖಾಂತರ ಅವ್ರ ನಾಯಕತ್ವದಲ್ಲಿ ಇಂಥ ಜಾತಿಯವರೇ ನಿಂತ್ಕೋಬೇಕು. ಜನರಲ್ ಈಗ ಏನ್ SC ST ಹೊರತುಪಡಿಸಿ 30% ಹೊರತುಪಡಿಸಿ ಉಳಿಕೆ ಇರ್ತದೆ. ಜನರಲ್ಲಿ ಮನೆಯಲ್ಲಿ ಒಬ್ಬ ಐರನ್ ಮಾಡೋವನಿಗೆ ಮನೇಲಿ ಹುಡುಕರು 5,000 ಸಿಕ್ಕಲ್ಲ. ಒಬ್ಬ ಮಡಕ ಮಾಡೋವನಿಗೆ ಮನೇಲಿ 5,000 ಸಿಕ್ಕಲ್ಲ. ಒಬ್ಬ ಕಟಿಂಗ್ ಮಾಡೋವನಿಗೆ ಮನೆಯೊಳಗೆ 5,000 ರೂಪಾಯಿ ಸಿಗಲ್ಲ. ಒಬ್ಬ ಹಿಂಗೆ ದನ ಮೇಸನ್ ಗೊಲ್ಲ ಎಲ್ಲರಿಗೂ 5,000 ಸಿಗಲ್ಲ. ನೀವು ಲಕ್ಷ ಲಕ್ಷ ಕೋಟಿ ದುಡ್ಡು ಹೊಡೆದು ಲೂಟಿ ಮಾಡ್ಬಿಟ್ಟಿದ್ರೆ ಕೊಟ್ರಿ ಮೀಸಲಾತಿ. ಎಲ್ಲಿದೆ ಸಂವಿಧಾನ ನಮಗೆ? ಎಲ್ಲಿದ್ರಿ ನಮ್ಮ ಸಂವಿಧಾನ ಇಂಥವ್ರಿಗೆಲ್ಲ ಕೊಟ್ಟಕ್ಕೆ ಸಂವಿಧಾನ ಬರೋದು. ಅದಕ್ಕೆ ನೀವು ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಅವ್ರ ಮುಖಾಂತರ ನಮ್ಮ ಐಯಿಂದ ಈ ಎಲ್ಲಾ ಕೋಮಿಗೆ MLA ಮೀಸಲಾತಿ ಕೊಟ್ಟು ಅವ್ರನ್ನ MLA ಮಾಡಿ, ಮಂತ್ರಿ ಮಾಡಿ, ಮುಖ್ಯಮಂತ್ರಿ ಮಾಡಿ. ನಿಮ್ ಋಣನ ಯಾವುದೇ ಈ ವರ್ಗ ಈ ಸಣ್ಣ ಕೋಮುಗಳು ಮರೆಯೋದಿಲ್ಲ. ನಾನು ರಮೇಶ್ ಹೇಳೋ ಸತ್ಯ ಆಗುತ್ತೆ. ಯಾರು ವಿರೋಧ ಮಾಡಲ್ಲ. ದಯವಿಟ್ಟು